ಅವ್ರು ಯಾವುದೇ ತೀರ್ಮಾನ ತಗೊಂಡ್ಲಿ, ಯಾಕಂದರೆ ಈಗ ನಾವು ಕೂತಿರ್ತಕ್ಕಂಥ ಸೀಟು ಅಷ್ಟೊಂದು ಒಳ್ಳೆ ಸೀಟಲ್ಲ, ಬೆಂಕಿ ಮೇಲೆ ಕೂತಂಗದೆ. ಅದು ಯಾರಿಗೇನು ದೊಡ್ಡ ರಾಜಕಾರಣಿಗಳು ಕೆಲವರು ಇದಕ್ಕೆ ಈ ಬರೀ ಏನಂತಾರೆ ಅವ್ರಿವ್ರ ಹತ್ರ ಏನೋ ಒಂದಷ್ಟು ವರ್ಕೌಟ್ ಮಾಡ್ಕೊಂಡು ಓಡಾಡಿ ಖರ್ಚಿಗೆ ಕಾಸಿಸ್ಕೊಂಡು ಓಡಾಡೋಂಥ ಒಂದಷ್ಟು ಮುಖಂಡರುಗಳಿಗೆ ಇದೇನೋ ಒಂದು ದೊಡ್ಡದಾಗಿ ಕಾಣಿಸ್ಬೋದು. ಬಟ್ ನಾನೊಬ್ಬ ರೈತನ ಮಗನಾಗಿ, ನಾನೊಬ್ಬ ದೈವ ಭಕ್ತನಾಗಿ ಹೇಳ್ತೀನಿ, ನಾವು ಕೂತಿರ್ತಕ್ಕಂಥದ್ದು ಬೆಂಕಿ ಮೇಲೆ ಕೂತಂಗದೆ ಈ ಸೀಟು. ಇದು ಅಷ್ಟು ಸುಲಭದ ಪೋಸ್ಟ್ ಅಲ್ಲ. ಇಲ್ಲಿ ಪ್ರತಿದಿನ ಬೆಳಗ್ಗೆ ಇದ್ದರೆ ಯಾರ್ದೋ ಒಬ್ಬನ ರೈತನ ಜಗಳ, ಒಂದು ಗಲಾಟೆ, ಇಲ್ಲ ಹಾಲು ಡೈರಿ ಒಳಗೆ ಗಲಾಟೆ, ಸೆಕ್ರೆಟ್ರಿ ತೊಂದರೆ, ಇಲ್ಲ ಹಾಲು ಹಾಕೋರು ತೊಂದರೆ, ಒಂದು ಹಸು ಸತ್ತೋಯ್ತು, ಇಂಥ ಸಾವಿರಾರು ಕಂಪ್ಲೇಂಟು ಈ ಸೀಟಲ್ಲಿ ಕುತ್ಕೊಂಡವ್ರಿಗೆ ಅದಷ್ಟೇ ಅನುಭವಿಸಿದವ್ರಿಗೆ ಗೊತ್ತಿರ್ತದೆ. ಬಹುಶಃ ನಾನು ಇದೊಂದು ಸಾರಿ ಬೇಕು ಅಂತ ಕೇಳಿದ್ದೀನಿ ನಮ್ಮ ತಾಲೂಕಿನ ರೈತರಿಗೆ, ನಮ್ಮ ತಾಲೂಕಿನ ಹಾಲು ಉತ್ಪಾದಕರಿಗೆ. ಅವ್ರಿಗೆ ಬೇಕು ಅಂದರೆ ಉಳಿಸ್ಕೊಂಡ್ಲಿ, ಬೇಡ ಅಂದರೆ ತೊಂದರೆ ಇಲ್ಲ. ಇಲ್ಲಿ ಬರೋದ್ರಿಂದ ನನಗೇನೋ ಲಾಭನೂ ಬರಲ್ಲ, ಕಳ್ಕೊಳ್ಳೋದ್ರಿಂದ ನಷ್ಟನೂ ಆಗಲ್ಲ. ನಾನು ಫ್ರೀ ಆಗ್ತೀನಿ, ಆರಾಮ್ಸೆ ಇರ್ತೀನಿ. ಬಿಟ್ಟರೆ ನನಗೋಸ್ಕರ ಅಲ್ಲ, ನಮ್ಮ ತಾಲೂಕಿನ ರೈತರಿಗೋಸ್ಕರ ಬೇಕು ಅಂದರೆ ಉಳಿಸ್ಕೊಬೋದು, ಬೇಡ ಅಂದರೆ ತೊಂದರೆ ಇಲ್ಲ. ರಾಜಕಾರಣಿಗಳು ಎಷ್ಟೇ ದೊಡ್ಡ ಗಾಳ ಹಾಕಿರೂ ಭಗವಂತನವನು ಈಚೆ ಬರ್ತೀವಿ. ಈ ಸಮಯದಲ್ಲಿ ನಿಮ್ಮ ಹೋರಾಟ ಪ್ರಾಮಾಣಿಕವಾಗಿರ್ಬೋದು, ಬಟ್ ಎಲ್ಲರಿಗೂ ಒಂದು ಕ್ವಶನ್ ಬರ್ತದೆ, ಈ ಹೋರಾಟಕ್ಕೆ ನಿಮ್ಮ ಲಾಭಕ್ಕಾಗಿ ಪ್ರಶ್ನೆ ಬರ್ತದೆ. ಸರಿ, ಈ ಹೋರಾಟ ಇವತ್ತೊಂದು ದಿವಸ ಮಾಡಿದರೆ ನೀವು ಹೇಳಿದ್ದಕ್ಕೆ ರೈಟ್. ಅದು ನಾನು ಅಧಿಕಾರದಾಗ ಇದ್ದಾಗಿಂದನೇ ಹೋರಾಟ ಇವ್ರ ಜೊತೆಲಿ ಮಾಡ್ತಾ ಇದ್ದೀನಿ. ಏನು ಈ 5 ವರ್ಷದಲ್ಲಿ ಯಾವ್ಯಾವ ರೈತ ಸಂಘದ ಹೋರಾಟಗಳಾಗಿವೆ ರೈತರ ಪರವಾಗಿ, ಎಲ್ಲ ಹೋರಾಟಗಳಿಗೂ ಭಾಗವಹಿಸಿದ್ದೀನಿ. ನಾನು BJP ಗೌರ್ಮೆಂಟ್ ಇದ್ದಾಗ ಭಾಗವಹಿಸಿದಾಗ ಅವತ್ತು ನಾನು ವಾರ್ನಿಂಗ್ ಮಾಡಿರು. ಬಾಲಚಂದ್ರ ಜಾರಕಿಹೊಳಿ ಅವರು ಅಧ್ಯಕ್ಷರಾಗಿದ್ದರು ಆ ಟೈಮಲ್ಲಿ. ಅವತ್ತು ನಾನು ಹೋರಾಟದ ಭಾಗವಹಿಸಿದಾಗ, ನೀನು ನಮ್ಮ ಜೊತೆ ಡೈರೆಕ್ಟ್ರು, ನೀನು ಯಾಕೆ ಅಲ್ಲಿ ಓದ್ತೀಯ ಅಂದರು. ಮೊದಲನೇದು ನಾನು ನಮ್ಮ ತಾಲೂಕು ಡೈರೆಕ್ಟ್ರು, ಆಮೇಲೆ ನಿಮ್ಮ ಜೊತೆ ಅಣ್ಣ ಅಂತ ಹೇಳಿದೆ. ಮೊನ್ನೆ ಭೀಮಾ ನಾಯ್ಕ ಅವ್ರು ಕೇಳಿರು, ನೀನು ನಮ್ಮ ಡೈರೆಕ್ಟ್ರ್ ಆಗಂಗೆ ಹೋಯ್ತು ತಪ್ಪಲ್ವ ಅಂತ. ಇಲ್ಲ, ನಮ್ಮ ಮೊದಲನೇದು ನಮ್ಮ ತಾಲೂಕು ರೈತರು, ಆಮೇಲೆ ನೀವಣ ಅಂತ ಹೇಳಿದೆ. ಇವತ್ತು ಅಷ್ಟೇ, ಚುನಾವಣೆಗೋಸ್ಕರ ಇದೇನು ಹೋರಾಟ ಮಾಡಲ್ಲ ನಾವು. ಚುನಾವಣೆಗೂ ಈ ಹೋರಾಟಕ್ಕೂ ಸಂಬಂಧ ಇಲ್ಲ. ನಾನು ನಿರ್ದೇಶಕನಾಗಲಿ ಆಗದೇ ಇರಲಿ, ರೈತರ ಪರವಾಗಂತೂ ಇರ್ತೀನಿ. ಮೊದಲು ಚಿಕ್ಕ ಮಟ್ಟದಾಗಿದ್ದೆ, ಈಗೇನೋ ಎಲ್ಲರ ಆಶೀರ್ವಾದ ತಾಲೂಕು ಮಟ್ಟಕ್ಕೆ ತಂದವ್ರೆ. ನನ್ನ ಈ ಜೀವ ಉಸಿರಿರೋವರೆಗೂ ನಾನು ರೈತರ ಪರವಾಗಿ ಇರ್ತೀನಿ. ಯಾವುದೇ ಒಂದು ಪಕ್ಷದ ಪರವಾಗಿ ಹೋರಾಟ ಮಾಡಲ್ಲ, ರೈತರ ಪರವಾಗಿ ಪಕ್ಷಾತೀತವಾಗಿ ಹೋರಾಟ ಮಾಡ್ತೀನಿ.